Broadcasting. ನಮಸ್ಕಾರ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪಗೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ACP ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅವರ ಎರಡೂ ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು 16,22,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು. ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ 27, 2025 PNT ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು PWD ಎಂಪ್ಲಾಯಿ ಅವರ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ, ಹಗಲು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 170 ಗ್ರಾಮ್ ಅಷ್ಟು ಗೋಲ್ಡು ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರೋ ಬಗ್ಗೆ ದೂರ ನೀಡಿರ್ತಾರೆ. ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ 19 ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯೇ ಪಂಚಶೀಲ್ ನಗರದ ಒಬ್ಬನು ಆರೋಪಿ ಇದ್ದಾನೆ, ರಾಹುಲ್ ಸಿಂಗ್ ಅಂತ. ಇವನು ಅವನ ಕುಡಿತದ ಮತ್ತು ಅವನಿಗೇನು ಗ್ಯಾಮ್ಲಿಂಗ್ದೊಂದು ಚಟ ಇದೆ, ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ. ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಲಾಕ್ಡ್ ಹೌಸ್ ನೋಡ್ತಾನೆ. ಆ ಲಾಕ್ಡ್ ಹೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ, ಅದನ್ನು ಕಳ್ಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ, ಕೆಲವು ಚಿನ್ನಾಭರಣಗಳನ್ನು. ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಸಿಕ್ಕಿದೆ ನಮಗೆ. ನಿಯರ್ಲಿ 40 to 50 ಗ್ರಾಮ್ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಕ್ಕಿದೆ. ಅದರಲ್ಲಿ ತಾವು ನೋಡ್ಬೋದು, ರಿಂಗ್ ಇದೆ, 2 ರಿಂಗ್ಸ್ ಇದೆ, 2 ಚೈನ್ಸ್ ಇದೆ, ಒಂದು ಬೋರ್ಮಾಳ ಸರ ಇದೆ ಮತ್ತು ಅದ್ರ ಜೊತೆಗೆ ಏನು ಅವನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಸುಮಾರು 2 ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ 8,22,000 ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವು ಏನು ದೂರಿನಲ್ಲಿ 170 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಅವರು ಕೊಡಬೇಕಾಗಿದ್ದ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ. ಈಗ ಉದಾಹರಣೆ ರಿಂಗ್ 10 ಗ್ರಾಮ್ದು 2 ರಿಂಗ್ ಅಂತ ತೋರಿಸಿರ್ತಾರೆ. ಇಂಟ್ಯಾಕ್ಟ್ ಸಿಕ್ಕಾಗ ಒಂದು ರಿಂಗ್ 10 ಗ್ರಾಮ್ ಇದೆ, ಇನ್ನೊಂದು ರಿಂಗ್ 2.5 ಗ್ರಾಮ್ ಇದೆ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ಕೆಲವು ಅವುಗಳನ್ನು ವಿಲೇವಾರಿ ಕೂಡ ಮಾಡಿದ್ದಾನೆ. ಇವನ ಅಪರಾಧಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್, ವಾಡಿ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಇವನ ಮೇಲೆ ಕಳೆದ ವರ್ಷ 4 ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ. ಅದರಲ್ಲಿಯೂ ಕೂಡ ಇವನ ಮೇಲೆ ವಸ್ತುಗಳನ್ನು, ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡು ಅವನಿಗೆ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದರು. ಮತ್ತು ಇವನು ಪೊಲೀಸರಿಗೆ ಏನು ಬಾಲಾಪರಾಧಿ ಇದ್ದ, ಜುವೆನೈಲ್ ಡೆಲಿಂಕ್ವೆಂಟ್ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಏನಂತೀವಿ, ಅದು ಬಿಫೋರ್ 18 ಇಯರ್ಸು ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಇವನ ಒಂದು ಬಂಧನದಿಂದ ಏನು ಒಂದು ಹಗಲು ಮನೆಗಳತನ ಪ್ರಕರಣ ಆಗಿತ್ತು, ಅದು ಪತ್ತೆ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಮಾಡಿದ್ದಾನೆ ಅಂತಂದರೆ, ಒಂದು ಸರ್ವೆಂಟ್ ಥೆಫ್ಟ್ ಅಥವಾ ವಾಚ್ಮ್ಯಾನ್ನಿಂದ ಮನೆಗಳತನ ಮಾಡಿರುವಂಥದ್ದು. ಅದರಲ್ಲಿ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ, ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಅವೆಲ್ಲ ಗಮನಿಸಿಕೊಂಡು ಅವರು ಊರಲ್ಲಿ ಇರಲಾರ್ದ ಸಮಯದಲ್ಲಿ ಅರೌಂಡ್ 50 ಗ್ರಾಮ್ನ 5 ತೊಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ, ಅದನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ದೂರು ನೀಡಿದ ವಿತಿನ್ 24 hours ಆರೋಪಿಯನ್ನು ಬಂಧಿಸ್ತಾರೆ. ಅದು ಯಾವಾಗ ಕಳ್ಳತನ ಮಾಡಿರ್ತಾನೆ ಆವಾಗಲಿಂದ ಅವನು ತಲೆಮರೆಸ್ಕೊಂಡು ಹೋಗಿರ್ತಾನೆ. ಆಮೇಲೆ ಕೆಲವು ದಿನಗಳ ನಂತರ ದೂರು ನೀಡಿದ್ದು ವಿತಿನ್ 24 hours ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಏನು 5 ತೊಲೆ ಗೋಲ್ಡ್ ಒಂದು ಕಿರೀಟ ಇತ್ತು, ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದ, ಇವನಿಗೆ ಪರಿಚಯ ಇರೋನ ಹತ್ರ ಅದನ್ನು ವಿಲೇವಾರಿ ಮಾಡಿರ್ತಾನೆ. ವಿಲೇವಾರಿ ಮಾಡಬೇಕಾದ್ರೆ ಒಂಥರ ಪ್ಲೆಡ್ಜ್ ಮಾಡಿರ್ತಾನೆ, ಏನಂತ, ಮನೆಯಲ್ಲಿ ಯಾರಿಗೊಬ್ಬರಿಗೆ ಹೆಲ್ತ್ ಸಮಸ್ಯೆ ಇದೆ,
ಹಾಗಾಗಿ ಇದು ಇಟ್ಕೊಂಡು ನನಗೆ ಅರೌಂಡ್ 4.5 ಲಕ್ಷದಷ್ಟು ದುಡ್ಡು ಬೇಕಾಗಿದೆ ಹಾಸ್ಪಿಟಲಿಗೆ ಅಂತ ಹೇಳಿ 4.5 ಲಕ್ಷಕ್ಕೆ ಅದು 50 ಗ್ರಾಮ್ ಚಿನ್ನದ ಏನು ಕಿರೀಟ ಇದೆ ಒಬ್ಬರಿಗೆ ಮಾರಾಟ ಪ್ಲೆಡ್ಜ್ ಮಾಡಿರ್ತಾನೆ. ಯಾವಾಗ ಅವನು ದುಡ್ಡು ಕೊಡಲ್ಲ ಅದು ಅವನು ಅದನ್ನು ಮೆಲ್ಟ್ ಮಾಡಿ ಒಂಥರ ಬ್ರೇಸ್ಲೆಟ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಉಳಿದಿದ್ದ ಅಮೌಂಟನ್ನು ಏನಿದೆ ಅವನ ಹತ್ರ ನಿಯರ್ಲಿ 1,60,000 ಕ್ಯಾಶ್ ಕೂಡ ರಿಕವರಿ ಆಗಿದೆ. ಇದರಲ್ಲಿ ಇಂಟ್ಯಾಕ್ಟಾಗಿ ಏನು 40 ಗ್ರಾಮ್ ಗೋಲ್ಡು ಪ್ಲಸ್ ಚಿನ್ನದ ಗಟ್ಟಿ ಬಂಗಾರದ ಒಂದು ಬ್ರೇಸ್ಲೆಟ್, ಅದ್ರ ಜೊತೆಗೆ ಅವನೇನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ 1,60,000 ರೂಪಾಯಿ ಕ್ಯಾಶನ್ನು ಕೂಡ ರಿಕವರಿ ಆಗಿದೆ. ಇವನು ಯಾಕೆ ಅಪರಾಧ ಮಾಡ್ದ ಅಂತಂದರೆ ಇವನಿಗೆ ಸಾಲ ಆಗಿರುತ್ತೆ. ಆ ಸಾಲ ತೀರಿಸ್ಲಿಕ್ಕೋಸ್ಕರ ಇವನು ಯಾವಾಗ ಮನೆಯಲ್ಲಿರಲ್ಲ ಅವ್ರು ಎಲ್ಲಿ ಕೀ ಬಿಟ್ಟಿರ್ತಾರಂತ ನೋಡಿರ್ತಾನೆ. ಆ ಅಪರಾಧವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ. ಸೊ ಹೀಗೆ ಒಟ್ಟು 2 ಒಳ್ಳೆಯ ಪ್ರತ್ಯಾಕಾರವನ್ನು ಮಾಡಿದ್ದಾರೆ. 2 ಆರೋಪಿಗಳನ್ನು ಬಂಧಿಸಿ ಸುಮಾರು 16,22,000 ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಪ್ರಶಂಸೆಗಳನ್ನು ತಿಳಿಸ್ತಾ ಇದ್ದೀನಿ.